ಜಾತಿ ಗಣತಿ ವರದಿ ಬಗ್ಗೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಜೊತೆಗೆ ಜೆಡಿಎಸ್ ನಾಯಕರು ಕೂಡ ಸೈಲೆಂಟ್ ಆಗಿದ್ದಾರೆ. ಸುದ್ದಿ ಆಗಬೇಕಿತ್ತಲ್ಲ, ಸದ್ದು ಮಾಡಬೇಕಾಗಿತ್ತು. ಯಾಕಂದ್ರೆ ಚುನಾವಣೆಗೆ ಮುನ್ನ ಜಾತಿ ಗಣತಿಯ ಬಗ್ಗೆ ಉದ್ದುದ್ದ ಭಾಷಣಗಳನ್ನ ಮಾಡಿದ್ರು ಮೂರೂ ಪಕ್ಷದ ನಾಯಕರು. ವಾಕ್ಸಮರಗಳು ನಡೆದಿತ್ತು ಬಿಜೆಪಿ, ಜೆಡಿಎಸ್ ಹಾಗೆ ಕಾಂಗ್ರೆಸ್ ಮಧ್ಯೆ. ಬಟ್ ಯಾವಾಗ ಚುನಾವಣೆ ಘೋಷಣೆಯಾಯ್ತೋ ಆಗಿನಿಂದ ಜಾತಿ ಗಣತಿ ವರದಿಯ ಬಗ್ಗೆ ಪ್ರಸ್ತಾಪನೇ ಆಗ್ತಿಲ್ಲ. ಜಾತಿ ಗಣತಿ ವರದಿಯನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸ್ವೀಕಾರ ಮಾಡಿದ್ದಾರೆ. ಬಟ್ ವರದಿ ವಿಚಾರದಲ್ಲಿ ಸರ್ಕಾರ ಸೈಲೆಂಟ್ ಆಗಿದೆ. ಜಾತಿ ಗಣತಿ ವಿಚಾರ ಪ್ರಸ್ತಾಪ ಮಾಡಿದ್ರೆ ಚುನಾವಣೆಗೆ ಎಫೆಕ್ಟ್ ಆಗುತ್ತೆ ಅನ್ನುವಂಥ ಆತಂಕ ಎಲ್ಲರದ್ದೂ ಕೂಡ. ಲಿಂಗಾಯತ ಒಕ್ಕಲಿಗ ಸಮುದಾಯದ ಕೋಪಕ್ಕೆ ಗುರಿಯಾಗುವಂತಹ ಆತಂಕದಿಂದಾನೇ ಮೂರೂ ಪಕ್ಷಗಳು ಸೈಲೆಂಟ್ ಆಗಿವೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಚುನಾವಣೆಗೂ ಮುನ್ನ ಜಾತಿ ಗಣತಿ ವರದಿಯ ಬಗ್ಗೆ ಉದ್ದುದ್ದ ಭಾಷಣ, ಎಂತೆಂಥ ವಾಕ್ಸಮರ ಮೂರೂ ಪಕ್ಷದ ನಾಯಕರ ನಡುವೆ. ಚುನಾವಣೆ ಘೋಷಣೆ ಆಗಿದ್ದು ಒಬ್ರು ಕೂಡ ಬಾಯ್ ಬಿಡ್ತಾ ಇಲ್ಲ. ಚುನಾವಣಾ ವಿಚಾರದಲ್ಲಿ ಜಾತಿ ಗಣತಿ ವರದಿ ಒಂದು ಫ್ಯಾಕ್ಟರಿ ಅಲ್ಲ, ಅಂದ್ರೆ ಪ್ರಸ್ತುತಪಡಿಸುವಂತಹ ಅಥವಾ ಪ್ರಚಾರದ ಒಂದು ವಸ್ತು ಆಗಿ ಕೂಡ ಅದು ಎಂಟರ್ ಆಗಿಲ್ಲ. ಯಾವ ಕಾರಣಕ್ಕಾಗಿ ನಾಯಕರು ಸೈಲೆಂಟ್ ಆಗಿದ್ದಾರೆ ಶಿವಪ್ರಸಾದ್? ಖಂಡಿತವಾಗಿ ವಿದ್ಯಾಶ್ರೀ, ಕಳೆದ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಜಾತಿ ಗಣತಿ ವಿಚಾರ ಕುರಿತಂತೆ ಮೂರು ಪಕ್ಷಗಳು ಕೂಡ ಮಾತನಾಡಿದ್ದು. ಅಂದ್ರೆ ಜಾತಿ ಗಣತಿ ಅಂಗೀಕಾರ ವಿಚಾರ, ಜಾತಿ ಗಣತಿ ಸ್ಥಿತಿಗತಿಗಳು, ಅದನ್ನ ಅಂಗೀಕಾರ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮೂರು ಪಕ್ಷಗಳು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದು. ಆದ್ರೆ ಈಗ ಲೋಕಸಭೆ ಚುನಾವಣೆ ಹತ್ತಿರ ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಮೂರು ಪಕ್ಷಗಳು ಕೂಡ ಸೈಲೆಂಟ್ ಆಗಿದ್ದಾವೆ. ಈಗಾಗಲೇ ಜಾತಿ ಗಣತಿಯ ಅಂತಿಮ ವರದಿಯನ್ನ ಸರ್ಕಾರ, ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಸ್ವೀಕಾರ ಮಾಡಿದ್ರು ಸಹಿತವಾಗಿ ಅಲ್ಲಿ ಆ ವರದಿಯಲ್ಲಿ ಇರ್ತಕ್ಕಂಥ ಅಂಕಿಅಂಶಗಳನ್ನ ಬಹಿರಂಗ ವಿಚಾರ ಕುರಿತಂತೆ ಸಿದ್ದರಾಮಯ್ಯ ಅವರಾಗ್ಲಿ ಕಾಂಗ್ರೆಸ್ ನಾಯಕರು ಮಾತನಾಡ್ತಾ ಇಲ್ಲ. ಇನ್ನು ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಅನೇಕ ಸಚಿವರು ಜಾತಿ ಗಣತಿಯನ್ನ ಬಹಿರಂಗಗೊಳಿಸಬೇಕು ಎಂಬತಕ್ಕಂಥ ಆಗ್ರಹವನ್ನ ಹಿಂದುಳಿದ ವರ್ಗದ ಸಚಿವರುಗಳು ಆಗ್ರಹವನ್ನ ಮಾಡಿದ್ರು. ಅದು ಕಾಂಗ್ರೆಸ್ನ ಸ್ಟ್ರಾಟಜಿ. ಆದ್ರೆ ಇನ್ನೂ ಮುಂದುವರೆದಿರ್ತಕ್ಕಂಥ ಇತರ ಸಮುದಾಯದ ಸಚಿವರುಗಳು ಕೂಡ, ಅಂದ್ರೆ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ಸಚಿವರುಗಳು ಕೂಡ ಜಾತಿ ಗಣತಿ ಅವೈಜ್ಞಾನಿಕವಾಗಿ ಆಗಾಗಿದೆ, ಹಾಗಾಗಿ ಅದನ್ನ ಅಂಗೀಕಾರ ಮಾಡಬಾರ್ದು ಎಂಬತಕ್ಕಂಥ ಆಗ್ರಹವನ್ನು ಕೂಡ ಅನೇಕ ಮಠಾಧೀಶರು ಮತ್ತೆ ಸಚಿವರುಗಳು ಕೂಡ ಅದರ ಪರ ವಿರೋಧದ ಚರ್ಚೆಗಳಲ್ಲಿ ಭಾಗಿಯಾಗಿದ್ರು. ಇನ್ನು ಈಗಾಗಲೇ ಕಾಂಗ್ರೆಸ್ನ ಸ್ಟ್ರಾಟಜಿ ಇದಾದ್ರೆ, ಇನ್ನು ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರುಗಳು ಕೂಡ ಜಾತಿ ಗಣತಿ ವಿಚಾರ ಕುರಿತಂತೆ ತಮ್ಮ ಸಂದೇಶವನ್ನ, ಅಂದ್ರೆ ತಮ್ಮ ನಿಲುವನ್ನ ಈವರೆಗೂ ಕೂಡ ಸ್ಪಷ್ಟಪಡಿಸಿಲ್ಲ. ಅಂದ್ರೆ ಪ್ರಮುಖವಾಗಿ ಈಗ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ಪರವಾಗಿರ್ತಕ್ಕಂಥ ಜಾತಿ ಗಣತಿ ವಿಚಾರ ಕುರಿತಂತೆ ಏನಾದರೂ ಸರ್ಕಾರದ ಪರವಾಗಿರ್ತಕ್ಕಂಥವ್ರು, ಅಂದ್ರೆ ಸಚಿವರು, ಸಿಎಂ ಮಾತನಾಡಿದ್ರೆ ಈ ಸಮುದಾಯದ ಪ್ರಬಲ ಸಮುದಾಯದ ಮತಗಳು ಕೈತಪ್ಪು ಹೋಗ್ತಕ್ಕಂಥ ಆತಂಕ ಎದುರಾಗಿದೆ. ಹಾಗಾಗಿ ಈಗಾಗಲೇ ಜಾತಿ ಗಣತಿಗೆ ಆರಂಭದಿಂದಲೂ ಕೂಡ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದಂತ ಪ್ರಬಲ ಸಮುದಾಯಗಳಾಗಿರ್ತಕ್ಕಂಥ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯದ ಮತಗಳನ್ನು ಕೂಡ ಈಗ ಕಾನ್ಸಂಟ್ರೇಟ್ ಮಾಡಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಸರ್ಕಾರದ ಯಾವೊಬ್ಬ ಸಚಿವರುಗಳು ಕೂಡ ಮಾತನಾಡ್ತಾ ಇಲ್ಲ. ಇನ್ನು ಜಾತಿ ಗಣತಿ ವಿಚಾರ ಕುರಿತಂತೆ ಏನಾದರೂ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಮಾತಾಡಿದ್ದೇ ಆದಲ್ಲಿ ಸಹಜವಾಗಿ ಹಿಂದುಳಿದ ಅಲ್ಪಸಂಖ್ಯಾತ ವರ್ಗದ ಮತಗಳು ಕೂಡ ಕೈತಪ್ಪು ಹೋಗಲಿದೆ ಅಂತಕ್ಕಂಥ ಆತಂಕ ಎದುರಾಗಿದೆ. ಆ ಕಾರಣಕ್ಕಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರುಗಳು ಕೂಡ ಜಾತಿ ಗಣತಿ ವಿಚಾರ ಕುರಿತಂತೆ ಮಾತನಾಡ್ತಾ ಇಲ್ಲ. ಸದ್ಯ ಈ ವಿಚಾರ ಕುರಿತಂತೆ, ಅಂದ್ರೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಜಾತಿ ಗಣತಿ ವಿಚಾರ ಕುರಿತಂತೆ ದೊಡ್ಡ ಮಟ್ಟದ ಚರ್ಚೆ ಆಗಬೇಕಾಗಿತ್ತು. ಪ್ರಮುಖವಾಗಿ ಕಾಂಗ್ರೆಸ್ನ ಎಐಸಿಸಿ ಅಧಿವೇಶನದಲ್ಲೂ ಕೂಡ ರಾಜ್ಯ ನಾಯಕರಿಗೆ ಸ್ಪಷ್ಟವಾದಂಥ ಸಂದೇಶವನ್ನು ಕೂಡ ನೀಡಲಾಗಿತ್ತು. ಒಂದು ನಿರ್ಣಯವನ್ನು ಕೂಡ ಅಂಗೀಕಾರ ಮಾಡಲಾಗಿತ್ತು. ಅದು ಏನು ಅಂದ್ರೆ ಜಾತಿ ಗಣತಿಯ ಅಂಶವನ್ನ ತೆಗೆದುಕೊಳ್ಬೇಕು, ಜಾತಿ ಗಣತಿಯನ್ನ ಡಿಕ್ಲೇರ್ ಮಾಡಬೇಕು ಎಂಬತಕ್ಕಂಥ ಸೂಚನೆಯನ್ನು ಕೂಡ ಎಐಸಿಸಿ ಮಹಾ ಅಧಿವೇಶನದಲ್ಲೂ ಕೂಡ ಆ ಕುರಿತಂತೆ ನಿರ್ಣಯವನ್ನು ಕೂಡ ಅಂಗೀಕರಿಸಲಾಗಿತ್ತು. ಸದ್ಯ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾವೊಬ್ಬ ನಾಯಕರು, ಪ್ರಮುಖವಾಗಿ ಕಾಂಗ್ರೆಸ್ ಆಡಳಿತದಲ್ಲಿರೋದ್ರಿಂದ ಈಗ ವರದಿಯನ್ನ ಸ್ವೀಕಾರ ಮಾಡೋ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಅಂಶಗಳನ್ನ ಕೂಡ ಈಗಾಗಲೇ ಬಹಿರಂಗಗೊಳಿಸಬಹುದಾಗಿತ್ತು. ಸದ್ಯ ಲೋಕಸಭೆ ಚುನಾವಣೆ ಇರೋದ್ರಿಂದ ಸಹಜವಾಗಿ ಸಮುದಾಯಗಳ ವಿರೋಧ ಕಟ್ಕೊಳ್ಬಾರ್ದು ಎಂಬತಕ್ಕಂಥ ನಿಟ್ಟಿನಲ್ಲಿ ಮೂರು ಪಕ್ಷಗಳು ಕೂಡ ಜಾತಿ ಗಣತಿ ವಿಚಾರದಲ್ಲಿ ಸೈಲೆಂಟ್ ಆಗಿರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.